ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB IPL 2025ನಲ್ಲಿ ಯಾವ ಥರ ಹರಾಜಲ್ಲಿ ಯಾವ ಯಾವ ಬೆಂಕಿ ಪ್ಲೇಯರ್ಗಳನ್ನ ತೊಗೊಂಡಿದೆ, ಹಾಗೆ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೋಡೋದಾದರೆ ನಮ್ಮ RCB ತಂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ RCB ತಂಡದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಯರ್ಸು ಟೀಮಿಂದ ಆಚೆ ಹೋದರು ಅಂತಲೇ ಹೇಳ್ಬೋದು. ಪಾಪ್ ಡುಪ್ಲೆಸಿಸ್ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಕಳೆದ ಸೀಸನ್ ಕ್ಯಾಪ್ಟನ್ಶಿಪ್ ನಿಭಾಯಿಸೋರು. ನೆಕ್ಸ್ಟು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಹೊರಗಡೆ ಹೋಗ್ತಾರಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬಟ್ ಹೋದ ಸೀಸನಲ್ಲಿ ಅವರಿಂದ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಟ್ ಕೈ ಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ನೋಡೋದಾದರೆ ವಿಲ್ ಜಾಕ್ಸ್ ಮೇನು ನಮ್ಮ RCB ಲಾಸ್ಟ್ ಮೊಮೆಂಟ್ ತನಕ RTM ಕಾರ್ಡ್ ಯೂಸ್ ಮಾಡಿಕೊಂಡು ವಿಲ್ ಜಾಕ್ಸ್ ಅವರನ್ನು ರಿಟರ್ನ್ ಮಾಡ್ಕೊಳ್ಳುತ್ತಂತ ತಿಳಿದಿದ್ರು ಎಲ್ಲರೂ. ಬಟ್ ಅದು ಕೂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ವಿಲ್ ಜಾಕ್ಸ್ ಅವರು ಕೂಡ ನಮ್ಮ RCB ಟೀಮ್ಗೆ ಎಂಟ್ರಿ ಕೊಡಲಿಲ್ಲ. ನೆಕ್ಸ್ಟ್ ನೋಡೋದಾದರೆ ಮೊಹಮ್ಮದ್ ಸಿರಾಜ್ ಅವರು ಕಳೆದ ಮೊದಲಿನಿಂದಲೂ ನಮ್ಮ ಟೀಮಲ್ಲಿದ್ದ ಮೊಹಮ್ಮದ್ ಸಿರಾಜ್ ಅವರು ಕೂಡ ಕಳೆದ ಸೀಸನ್ ಅವರು ಕೂಡ ಟೀಮಿಂದ ಹೊರಗಡೆ ಹೋದರು ಅಂತಲೇ ಹೇಳ್ಬೋದು. ನಮ್ಮ RCB ಮ್ಯಾನೇಜ್ಮೆಂಟ್ ಒಂದು ಟೀಮಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿದೆ ಅಂತಲೇ ಹೇಳ್ಬೋದು. ಇವಾಗ ನೋಡೋದಾದರೆ ಪ್ಲೇಯಿಂಗ್ 11 ಯಾವ ಥರ ಇದೆ, ಹಾಗೆ ಯಾರು ಬರ್ತಾರೆ ಅಂತ ನೋಡೋದಾದರೆ ನೋಡಿ, ಇವಾಗ ನಾನು ಪ್ರೆಡಿಕ್ಷನ್ ಮಾಡೋ ಪ್ರಕಾರ ಪ್ಲೇಯಿಂಗ್ 11ನಲ್ಲಿ ಮೊದಲಿಗೆ ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ ಅವರು ಓಪನರ್ ಬರ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಮೊದಲಿಂದ ವಿರಾಟ್ ಕೊಹ್ಲಿ ಅವರು ಅಂತ ಓಪನರ್ ಬರ್ತಾರೆ, ಬಟ್ ಫಿಲ್ ಸಾಲ್ಟ್ ಅವರು KKRಲ್ಲಿದ್ದಾಗ ಓಪನರ್ ಬ್ಯಾಟಿಂಗ್ ಆಡ್ತಿದ್ರು. ಈ ಕಾರಣದಿಂದ ಅವರು ಓಪನರ್ ಆಗಿ ಬರ್ಬೋದು ಅಂತ ಒಂದು 90% ಅಲ್ಲಿ 100% ಅವರೇ ಬರ್ತಾರೆ ಅಂತ ಹೇಳ್ಬೋದು ಓಪನರ್ ಆಗಿ. ನೆಕ್ಸ್ಟ್ ನೋಡೋದಾದರೆ ರಜತ್ ಪಟ್ಟಿದಾರ್ ಇವರು ಕೂಡ ಇವಾಗ ಸದ್ಯಕ್ಕಂತೂ ಮ್ಯಾಚ್ಗಳಲ್ಲಿ ಫುಲ್ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಂದನೂ ಕೂಡ ಒಂದು ಬೆಂಕಿ ಪ್ರದರ್ಶನ ಬರುತ್ತೆ. ಇವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ RCB ಟೀಮಲ್ಲಿ ಕಳೆದ ಸೀಸನ್ನಲ್ಲಿ ಕೂಡ ಇವರು ಮೇನ್ ಸ್ಪಿನ್ನರ್ಗಳಿಗೆ ಯಾವ ಥರ ಬ್ಯಾಟಿಂಗ್ ಆಡ್ತಾರೆ ನೀವೇ ನೋಡಿದ್ದೀರಾ. ಇವರು ಸ್ಪಿನ್ನರ್ಗಳಿಗೆ ಒಂದು ಹೊಡೆದಾಕ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಲೈಮ್ ಲಿವಿಂಗ್ಸ್ಟೋನ್ ಇವರು ಕೂಡ ಒಂದು ಸ್ಪಿನ್ನರ್, ಬಾಲಿಂಗಲ್ಲಿ ಸ್ಪಿನ್ನಿಂಗ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನಮ್ಮ RCB ಟೀಮ್ಗೆ ಇಂಥ ಪ್ಲೇಯರ್ ಬೇಕೇ ಬೇಕು. ಯಾಕಂದರೆ ಈ ಥರ ಪವರ್ ಹಿಟ್ಟರ್ ಬೇಕೇ ಬೇಕು ಲಿವಿಂಗ್ಸ್ಟೋನ್. ಇವರು ಕೂಡ ಒಂದು ಬ್ಯಾಟಿಂಗಲ್ಲೂ ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ, ಬಾಲಿಂಗಲ್ಲೂ ಕೂಡ ಇವರಿಂದ ಒಂದು ಸ್ಪಿನ್ ಅಟ್ಯಾಕ್ ಒಂದು ಚೆನ್ನಾಗಿ ಬರ್ತಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಜಕಾಬ್ ಬೆಥೆಲ್ ಅಂತ ಹೇಳಿ ಹೊಸ ಪ್ಲೇಯರು, ಇವರು ಕೂಡ ಒಂದು ಬೆಂಕಿ, ಸದ್ಯಕ್ಕೆ ಇವರು ಕೂಡ ಸದ್ಯ ನಡೀತಿರೋ ಮ್ಯಾಚ್ಗಳಲ್ಲಿ ಇವರು ಕೂಡ ಫಾರ್ಮಲ್ಲಿದ್ದಾರೆ. ಇವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಜಿತೇಶ್ ಶರ್ಮಾ ವಿಕೆಟ್ ಕೀಪರು. ದಿನೇಶ್ ಕಾರ್ತಿಕ್ ಅವರು ರಿಟೈರ್ಡ್ ಕೊಟ್ಟ ಮೇಲೆ ನಮ್ಮ ಟೀಮ್ಗೆ ಜಿತೇಶ್ ಶರ್ಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ವಿಕೆಟ್ ಕೀಪರ್ ಆಗಿ. ನೋಡಬೇಕು ಯಾವ ಥರ ಇವರು ಬ್ಯಾಟಿಂಗಲ್ಲೂ ಇದೆ, ಬಟ್ ಇವರಿಂದ ಅಷ್ಟೊಂದು ಎಕ್ಸ್ಪೆಕ್ಟ್ ಇಟ್ಕೊಳಕ್ಕೆ ಬರಲ್ಲ. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ ಕಳೆದ ಸೀಸನ್ ಕೆಲವು ಸೀಸನ್ಗಳು ಮುಂಬೈ ಟೀಮಲ್ಲಿ, ನೆಕ್ಸ್ಟು ಲಕ್ನೋ ಟೀಮಲ್ಲಿ ಇವರು ಒಂದು ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಕೂಡ ಆಲ್ರೌಂಡರು, ಸ್ಪಿನ್ನಲ್ಲೂ ಕೂಡ ಒಂದು ವಿಕೆಟ್ ತೆಗೆಯುವಂಥ ಎಬಿಲಿಟಿ ಇದೆ, ಬಟ್ ಇವರು ಕೂಡ ಒಂದು ಬೆಂಕಿಯಾಗಿರ್ತಾರೆ. ಪ್ಲೇಯಿಂಗ್ 11ನಲ್ಲಿ ಅಂತೂ ಇದ್ದೇ ಇರ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಭುವನೇಶ್ವರ್ ಕುಮಾರ್ ಸನ್ರೈಸರ್ಸ್ ಹೈದರಾಬಾದ್ ಟೀಮಲ್ಲಿ ಭಾಳ ವರ್ಷ ಆಡಿ, ನೆಕ್ಸ್ಟ್ ಮೊದಲು ಫಸ್ಟಿಗೆ ನಮ್ಮ RCB ಟೀಮಲ್ಲಿ ಆಡಿದರು. ನೆಕ್ಸ್ಟ್ ಮಿಡಲಲ್ಲಿ ಫುಲ್ ಸನ್ರೈಸರ್ಸ್ ಹೈದರಾಬಾದ್ ಟೀಮಲ್ಲಿ ಆಡಿ ಮತ್ತೆ ಇವಾಗ ನಮ್ಮ RCB ತಂಡಕ್ಕೆ ಮರಳಿ ಬಂದಿದ್ದಾರೆ. ಇವರಿಂದನೂ ಕೂಡ ಒಂದು ಬಾಲಿಂಗಲ್ಲಿ ಸ್ಪೀಡ್ ಬಾಲಿಂಗ್ ಅಟ್ಯಾಕಲ್ಲಿ ಒಂದು ಬೆಂಕಿ ಪರ್ಚೇಸ್ ಅಂತಲೇ ಹೇಳ್ಬೋದು. ಈ ಪ್ಲೇಯರ್ ಬೇಕೇ ಬೇಕಿತ್ತು ನಮ್ಮ RCB ಟೀಮ್ಗೆ ಸ್ಪೀಡ್ ಬಾಲಿಂಗಲ್ಲಿ. ನೆಕ್ಸ್ಟ್ ಯಾಕಂದರೆ ಇವರಿಗೆ ಭಾಳ ಅನುಭವ ಇದೆ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಬಾಲಿಂಗಲ್ಲಿ ಭಾಳ ಅನುಭವ ಇರೋ ಬಾಲರ್ಗಳು ಇರಲೇಬೇಕು ಟೀಮಲ್ಲಿ. ನೆಕ್ಸ್ಟ್ ಜಾಸ್ ಹಾಜಲ್ವುಡ್ ಇವರು ಕೂಡ ಒಂದು ಬೆಂಕಿ ಬಾಲಿಂಗ್ ಮಾಡ್ತಾರೆ. ಇವರು ಕೂಡ ನೋಡ್ಬೇಕು, ಇವ್ರಿಗೂ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗ್ಬೋದು ಅಂತ ಇದೆ. ಬಟ್ ಯಶ್ ದಯಾಳ್ ಇವರು ಕೂಡ ಗುಜರಾತ್ ಟೈಟನ್ಸ್ ಟೀಮಲ್ಲಿ ರಿಂಕು ಸಿಂಗಿಗೆ 5 ಬಾಲ್ಗೆ 5 ಸಿಕ್ಸ್ ಹೊಡ್ಕೊಂಡ ಮೇಲೆ ನಮ್ಮ RCB ಟೀಮಿಂದ ಸ್ವಲ್ಪ ಕಮ್ಬ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಂದರೆ ಇವರ ಕೆರಿಯರೇ ಮುಗಿತು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಬಟ್ ನಮ್ಮ RCB ಟೀಮ್ ಪರ್ಚೇಸ್ ಮಾಡಿ ಇವರಿಗೆ ಮತ್ತೊಂದು ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 5 ಬಾಲ್ಗೆ 5 ಸಿಕ್ಸ್ ಹೊಡೆದುಕೊಳ್ಳೋದಂದರೆ ಇದೊಂದು ಸಣ್ಣ ಮಾತು ಅಲ್ವೇ ಅಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಬಾಲರ್ಗೆ ಏನು ಮನಸ್ಸಲ್ಲಿ ಏನು ಓಡ್ತಿರುತ್ತೆ ಏನು ಹೇಳೋಕ್ಕೆ ಬರೋಲ್ಲ. ನಮ್ಮ RCB ಮ್ಯಾನೇಜ್ಮೆಂಟ್ ಇವರ ಮೇಲೆ ಕಣ್ಣಿಟ್ಟು ತೊಗೊಂಡು ಮತ್ತು ಇವ್ರಿಗೊಂದು ಹೊಸ ಕೆರಿಯರ್ಗೆ ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ವಪ್ನಿಲ್ ಸಿಂಗ್ ಇವ್ರಿಗೂ ಕೂಡ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಕೂಡ ಕಳೆದ ಸೀಸನ್ ಲಾಸ್ಟ್ 1-2 ಮ್ಯಾಚ್ಗಳಲ್ಲಿ ಸ್ಪಿನ್ನಲ್ಲಿ ಒಂದು ಚೆನ್ನಾಗಿ ವಿಕೆಟ್ ಎತ್ತಿದ್ರು. ಇವ್ರಿಗೂ ಕೂಡ ಚಾನ್ಸ್ ಸಿಗೋದಂತ ಪ್ಲೇಯಿಂಗ್ 11ನಲ್ಲಿ ಅಂತೂ ಚಾನ್ಸ್ ಸಿಗ್ಬೋದಂತಿದೆ. ನೆಕ್ಸ್ಟ್ ನೋಡೋದಾದರೆ ಇನ್ನು ಎಕ್ಸ್ಟ್ರಾ ಶ್ರೇಯಾಸ್ ಶರ್ಮಾ ಕಳೆದ ಸೀಸನ್ KKR ಟೀಮಲ್ಲಿ ಆಡಿದ್ದ. ಇವರಿಗೆ KKR ಟೀಮಲ್ಲಿ 1-2-3 ಮ್ಯಾಚ್ಗಳಿಗೆ ಅಷ್ಟೇ ಅವಕಾಶ ಸಿಕ್ಕಿತ್ತು. ಬಟ್
ಇವರನ್ನು ನೋಡಬೇಕು. ಇವರನ್ನು ಪ್ಲೇಯಿಂಗ್ 11ನಲ್ಲಿ ಅಥವಾ ಇಂಪ್ಯಾಕ್ಟ್ ಪ್ಲೇಯರಾಗಿ ಏನಾದರೂ ನಮ್ಮ RCB ಟೀಮ್ ಇಂಪ್ಯಾಕ್ಟ್ ಪ್ಲೇಯರಾಗಿ ತೊಗೊಳ್ಬೋದು ಅನಿಸುತ್ತೆ. ಯಾಕಂದರೆ ನಮ್ಮಲ್ಲಿ ಬಾಲಿಂಗ್ ಸ್ಪಿನ್ ಅಟ್ಯಾಕ್ ಇವರು ಕೂಡ ಯಂಗ್ ಬಾಲರ್ ಆದರೂ ಕೂಡ ಇವರು ಕೂಡ ಚೆನ್ನಾಗಿ ಬಾಲಿಂಗ್ ಹಾಕ್ತಾರೆ. ಈ ಕಾರಣದಿಂದಾಗಿ ಇವರನ್ನು ಕೂಡ ನಮ್ಮ RCB ಮ್ಯಾನೇಜ್ಮೆಂಟ್ ಪ್ಲೇಯಿಂಗ್ 11ನಲ್ಲಿ ಇಳಿಸೋ ಚಾನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕಮೆಂಟ್ ಮಾಡಿ ಯಾವ ಥರ ಪ್ಲೇಯಿಂಗ್ 11 ಯಾವ ಪ್ಲೇಯರ್ಗಳು ಬರಬೇಕು ನಮ್ಮ ಟೀಮ್ಗೆ, ಪ್ಲೇಯಿಂಗ್ 11ನಲ್ಲಿ ಯಾವ ಪ್ಲೇಯರ್ಗಳು ಇಳಿಬೇಕು ಅದನ್ನು ಕಮೆಂಟ್ ಮಾಡಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.